ನಮಸ್ಕಾರ, ನಾನು ನಿಮ್ಮ ಆರಾಧ್ಯ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಸುಗ್ಗಿ ರೆಸಾರ್ಟ್ ಅಂತ. ಸೊ ಅಲ್ಲಿಗೆ ನಾವು ಎಂಜಾಯ್ ಮಾಡೋಕ್ಕೆ, ಅಂದರೆ ನನಗೆ 2 ಡೇಸ್ ಹಾಲಿಡೇ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ದೀಕ್ಷು, ಅಪ್ಪ, ಮೋದ, ದೀಪಕ್, ಅಕ್ಕ ಮತ್ತು ದೊಡ್ಡಪ್ಪ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡೋಣ ಎಂಜಾಯ್ಮೆಂಟ್ ಹೆಂಗಿರುತ್ತೆ ಅಂತ. ಗೈಸ್, ಇವತ್ತು ನೋಡಿ ಮಳೆ ಬರೋಂಗಿದೆ. ಬೆಳಗ್ಗೆನೇ ಒಳ್ಳೆ ದಿನ, ನಾವು ಹೋಗ್ತೀವಿ. ಮಳೆ ಬಂದರೆ ಕಷ್ಟ, ಆದರೂ ಲೈಟ್ ಬಿಸಿಲು ಕೂಡ ಬರ್ತಾಯಿದೆ, ಎಲ್ಲನೂ ಇದೆ. ಸರ್ ಅಂತಮ್ಮ ಅಲ್ಲಿ ಕೂತ್ಕೊಂಡು ಆಡ್ತಾ ಇದ್ದಾರೆ. ಲೈಟ್ ಬಿಸಿಲು ಬರ್ತಿದೆ, ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ, ಫುಲ್ಲು ಮಳೆ ಥರ ಇದೆ ನೋಡಿ. ನಾವು ಹೋಗೋ ದಿನವೇ ಈ ಥರ ಆಗಿದೆ ನೋಡಿ. ಎಲ್ಲರೂ ಇನ್ನು ಎಷ್ಟು ಕಿಲೋಮೀಟ್ರ್ ಅಪ್ಪ ಇದೆ? ನಾವು ಮಾಡ್ತಿದ್ದೀವಲ್ಲ, ಆಲ್ರೆಡಿ ಮಾಡಿದ್ದೀನಮ್ಮ, ಸರಿ ಮಾಡ್ತೀನಿ. ಗೈಸ್ ನೋಡಿ, ಅಲ್ಲಿ 15 ಮಿನಿಟಲ್ಲಿ ರೀಚ್ ಆಗ್ತಾರೆ. ಒಂದು ಮ್ಯಾಚಸ್ ಇದು ಮಾಡ್ತಾರೆ, ಮತ್ತೆ ಕ್ಯಾಚ್ ಬರ್ಬಿಡುತ್ತೆ. 100 ಮೀಟರ್ ಇದೆ. 1 ಮಿನಿಟಲ್ಲಿ ತಲುಪ್ತೀವಿ. ಅಲ್ಲಿ ಬರ್ಕೊಂಡಿದ್ದೆ. ಇನ್ನು 1 ಮಿನಿಟಲ್ಲಿ ತಲುಪ್ತೀವಿ ನಾವು. ಫುಲ್ ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ. ಇವಾಗ ಕಾಯ್ತಾ ಇದ್ದೀವಿ ರೆಸಾರ್ಟಿಗೆ ಯಾವಾಗ ರೀಚ್ ಆಗ್ತೀವಿ, ಅದೇ ಅಂತ. ಫುಲ್ಲು ಕಾಡು ಗೈಸ್, ಕಾಡು ಒಳಗಡೆ ಇರೋದು ಅನ್ಸುತ್ತೆ, ಫುಲ್ ಕಾಡು. ಆದ್ರೆ ಇಲ್ಲೊಂದು ನೋಡಿ, ಕಾಡು ಒಳಗಡೆ ಇರೋ ಮನೆ. ಇವತ್ತು CM ಬರ್ತಿದ್ದಾರೆ ರೆಸಾರ್ಟಿಗೆ. ಸೊ ಅದಕ್ಕೆ ಒಂದು ಲೈಕ್ ಸುಗ್ಗಿ ರೆಸಾರ್ಟ್ ಇಲ್ಲಿ ನೋಡಿ, ಸುಗ್ಗಿ ರೆಸಾರ್ಟ್ ಮುಂದೆ ತೋರಿಸಿ. गेस्ट है इधर का? हाँ इधर का गेस्ट है क्या? नहीं, बुकिंग हो गया। हाँ ಮಾಡಿ अंगड़ी ನೋಡಿ, ಸುಗ್ಗಿ ರೆಸಾರ್ಟ್ ಒಳಗಡೆ ಇಷ್ಟು ಮಾವಿನಕಾಯಿ ಮರ ಗೈಸ್, ಕಿತ್ಕೊಂಡು ಹೋಗೋಣ ಒಂದು ಮನೆಗೆ. ಇದಕ್ಕೆಲ್ಲ ಹೋಗಲ್ಲ, ಎಷ್ಟು ಹೋಗಲ್ಲ. ಅದಿರ್ಲಿ ಇರ್ಲಿ, ಇದೆಲ್ಲ ಪಾರ್ಕಿಂಗ್. ಇಲ್ಲಿ ನೋಡಿ, ಕಾಯಿ ಮಾವಿನಕಾಯಿ ಎಲ್ಲ ಇಷ್ಟಿದೆ ಅಂತ. ದೀಕ್ಷು ಎಲ್ಲರೂ ಹೋಗ್ತಾ ಇದೀವಿ ಇವಾಗ. ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಫುಲ್ ನೋಡಿ. ಸೊ ಇದು ಎಂಟ್ರೆನ್ಸ್ ಗೈಸ್. ಜಿಪ್ ಲೈನ್ ಇಲ್ಲೇ ಕಾಣಿಸ್ತಿದೆ, ಜಿಪ್ ಲೈನ್ ಇಲ್ಲೇ ಉಂಟು ನೋಡಿ. ಸುಗ್ಗಿ ರೆಸಾರ್ಟ್ ಇದೆ, ಸುಗ್ಗಿ ರೆಸಾರ್ಟ್ ನೋಡಿ. ಬನ್ನಿ ಹೋಗೋಣ. ಫಸ್ಟ್ ನಾವು ಎಂಟ್ರಿ ಮಾಡ್ಕೊಳ್ಳೋಣ, ಆಮೇಲೆ ಮಳೆ ಅನ್ಕೋ ತೊಟ್ಟಿ. ಹೌದು, ಮಳೆ ಬೀಳ್ತು. ಮಳೆ ಬಂದರೆ into the wild like never before. ಗೈಸ್, ನಾವು ಬಂದಿದ್ದ ಗಳಿಗೆ ಸರಿ ಇಲ್ಲ ಅನ್ಸುತ್ತೆ, ಫುಲ್ ಮಳೆ ಬೀಳ್ತಾ ಇದೆ. ಐ ಹೋಪ್ CM ಬರ್ತಾ ಇದ್ರೆ 12 ಗಂಟೆಗೆ, 12 ಗಂಟೆಲ್ಲ ಒಂದು ಲಂಚ್ ಟೈಮ್ ಬರ್ಬೋದು. ಸೊ 12 ಗಂಟೆಗೆ ಎಲ್ಲ ಗೇಮ್ಸ್ ಕ್ಲೋಸ್ ಮಾಡಿಬಿಡ್ತೀವಿ. ಆಮೇಲೆ 12 ಗಂಟೆಯಿಂದ 3 ಗಂಟೆ, ಮ್ಯಾಕ್ಸಿಮಮ್ 3 ಗಂಟೆವರೆಗೂ ನಾವು ಹೋಲ್ಡ್ ಮಾಡ್ತೀವಿ ಗೇಮ್ಸು. ಅದಾದ್ಮೇಲೆ ನಿಮಗೆ ಗೇಮ್ಸ್ ಇರಲ್ಲ. ಸೊ ನೀವೇನು ಮಾಡ್ತೀರಿ ಅಂದರೆ ಅಷ್ಟೊತ್ತಿಗೆ ವಾಟರ್ ಗೇಮ್ಸ್ ತೊಗೊಂಡ್ಬಿಡಿ. ಓಕೆ, ಸೊ ಎಷ್ಟು ಬ್ರೇಕ್ಫಾಸ್ಟ್ ಮಾಡಿ ಲಗೇಜ್ ಇದ್ದ ತಕ್ಷಣ ಪಾಸಿಬಲ್ ಅಲ್ಲಿ ಗೇಮ್ಸ್ ಆಡ್ಕೊಂಡ್ಬಿಡಿ, ಎಷ್ಟಾಗುತ್ತೋ ಅಷ್ಟು. ಓಕೆ, 12 ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಯಾವ ಗೇಮ್ಸ್ ಇರಲ್ಲ. ಆಮೇಲೆ 3 ಗಂಟೆ ನಂತರ ಇದೆಯಾ? 3 ಗಂಟೆ CM ಹೋಗುವವರೆಗೂ ನಾನು ಏನು ಶೋರ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಸಡನ್ ಪ್ಲಾನ್ ಆಗಿ ಇನೋಗ್ರೇಷನ್ ಬರ್ತಾ ಇದ್ದಾರೆ ಸ್ಟೇಡಿಯಂಗೆ. ಸೊ ಸಡನ್ ಪ್ಲಾನ್ ಆಗಿರೋದ್ರಿಂದ ನಾವೆಲ್ಲ ಸ್ಟಾಪ್ ಮಾಡಬೇಕಾಗಿ, ಟೈಟ್ ಸೆಕ್ಯೂರಿಟಿ ಬೇಕಾಗಿ ಕೊಡಬೇಕಂತೆ. ಸೊ ಅದಕ್ಕೋಸ್ಕರ ಗೇಮ್ಸ್ ಇರಲ್ಲ. ಸೊ ಲಾಕರ್ಸ್ ಇಟ್ಬಿಟ್ಟು ಗೇಮ್ಸ್ ಸ್ಟಾರ್ಟ್ ಮಾಡ್ತೀವಿ. ಸರಿ, ಓಕೆ. ಅದಾದ್ಮೇಲೆ ವಾಟರ್ ಗೇಮ್ಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಓಕೆ ಸರ್, ಸೊ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಗೇಮ್ಸ್ ಮುಗಿಸ್ಕೊಂಡು. ಸರಿ, ಓಕೆ. ನಾವು ಬುಕ್ ಮಾಡ್ತೀವಿ. ಆ್ಯಂಡ್ 12 to 3 o'clock ಯಾವುದೇ ಗೇಮ್ಸ್ ಇರಲ್ಲ, ಬಟ್ ಸ್ವಿಮ್ಮಿಂಗ್ ಪೂಲ್ ಆಡ್ಬೋದು. ಅದು ಐ ಥಿಂಕ್ ದ ಕರೆಕ್ಟ್ ಟೈಮ್ ಟು ಪ್ಲೇ. ಸ್ವಿಮ್ಮಿಂಗ್ ಪೂಲ್ ಆಡೋದಕ್ಕೆ ಕರೆಕ್ಟ್ ಟೈಮ್ ಅನಿಸುತ್ತೆ. ಸೊ ಇವಾಗ ಮಳೆ ಕೂಡ ನೋಡಿ, ಮಳೆ ಜೋರಾಗಿ ಬರ್ತಿದೆ ಅಂತ. ತೊಗೊಂಬರ್ಬೇಕಾಯ್ತಾ? ನಮ್ಗೆ ಇವತ್ತು ಟೈಮ್ ಸರಿ ಇಲ್ಲ.
ನೋಡಿ ಎಲ್ಲರೂ ಬಂದು ಟ್ಯಾಗ್ ಹಾಕೊಳ್ತಾ ಇದ್ದಾರೆ. ಒಂದು ಪ್ಲೀಸ್ ನಿಮಗೆಲ್ಲ ಹಂಗೆ ಪಿನ್ ನೋಡಿ ಇರು ಮಗ, ನಿಮಗೆ ಬೇರೆ ಕೊಡ್ತಾರಂತೆ. ಹೌದು, ಈ ಕಡೆ ಬಾ, ಇಲ್ಲಿ ಬಾ. ಇದೆಲ್ಲರಿಗೂ ಹಂಗೇನಾ? ನನಗೆ ಒಂಥರ ಯೂಸ್ ಇದು ಮಾಡ್ತಾರೆ. ಹಾಂ, ಇದು ಇರ್ತದೆ ಸ್ಟೆಪ್ಲರ್ ಅದು ಸ್ಟೆಪ್ಲರ್ ನಿಂಗೆ ಹಾಕಲ್ಲ, ನಿಂದು ಸರಿ ಇದೆ. ನನಗೆ ತೋರ್ಸಮ್ಮ ಕೈ. ಯಾಕೆ ನಮ್ಮಲ್ಲಿ 14 ಡಾಟ್ಸ್ ಇದೆ, 14 ಗೇಮ್ಸ್ ಆಡೋಕ್ಕೆ. ಅವನಿಗೆ ಕೂಪನ್ ಗೇಮ್ಸ್ ಅಂತ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಆಫೀಸ್ ಅಟ್ಯಾಕ್ ಹೋಗ್ತೀರಾ, 1 ಕೂಪನ್ ಅಂತ ಇದೆಯಲ್ಲ, ಇದ್ರಲ್ಲಿ 1 ಡಾಟಲ್ಲಿ ಮಾರ್ಕ್ ಮಾಡ್ತಾರೆ. ಓಕೆನಾ? ಆ ಥರ 14 ಡಾಟ್ಸ್ ಇದೆ. ಒಬ್ಬರಿಗೆ 14 ಇದೆ, ಯಾರೋ ಒಬ್ರು ಯೂಸ್ ಮಾಡಿಲ್ಲ ಅಂದರೆ ಇನ್ನೊಬ್ರದ್ದು ಯೂಸ್ ಮಾಡ್ಕೋಬೋದಾ? ಓಕೆ ಓಕೆ ಓಕೆ, ಫೈನ್. ಇವಾಗ ಯಾರೋ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಜಾಸ್ತಿ ಯೂಸ್ ಮಾಡಿದ್ದಾರೆ, ನೀವು ಯಾರು ಯೂಸ್ ಮಾಡಿಲ್ಲ ಅಂದರೆ ನಿಮ್ದಲ್ಲಿ ಮಾರ್ಕ್ ಮಾಡಿ ಅವ್ರು ಕಳಿಸ್ಬೋದು. ಇದರಲ್ಲಿ ಅವ್ನಿಗೆ ಬೇಕಾದ್ರೆ ಪಾಪಗೆ ಇದನ್ನು ಕಳಿಸಿ, ವಾಟರ್ ಝೋಬ್ಗೆ. ವಾಟರ್ ಝೋಬ್ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಗೇಮ್ಗೆ 2 ಗೇಮ್ ಇದು ಪಾಯಿಂಟ್ ಕಟ್ ಆಗೋದಿದೆ. ಇದರಲ್ಲಿ ಇದೆಲ್ಲ 1 ಕೂಪನ್ ಅಂದರೆ ಇದ್ರಲ್ಲಿ 1 ಮಾರ್ಕ್ ಮಾಡ್ತಾರೆ, 1 ಪಾಯಿಂಟ್ ಹೋಗುತ್ತೆ. ಅಲ್ಲ, ಒಂದು ಗೇಮ್ಗೆ 2 ಪಾಯಿಂಟ್ ಹೋಗೋದಿದೆ. 3 ಲೈನ್ ಇದೆಲ್ಲ, ಅದು 3 ಕೂಪನ್ ಇದೆ, ಅದಕ್ಕೆ 3 ಡಾಟ್ ಮಾರ್ಕ್ ಮಾಡ್ತಾರೆ. ಗೊತ್ತಾಯ್ತು. ಆ ಥರ ಓಕೆನಾ? ಇದು ಟೋಟಲ್ ಆಗಿ 3 ಪೇರ್ ಗೇಮ್ಸ್ ಇರುತ್ತೆ. ಅವರೇ ಹೇಳ್ತಾರೆ, ನಮಗೆ ಹೇಳ್ತಾರಲ್ಲ. ಇಲ್ಲ, ಅಲ್ಲಿ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಬೋರ್ಡ್ ಹಾಕಿರ್ತಾರೆ. ಈ ಗೇಮ್ಗೆ 2 ಕೂಪನ್, ಈ ಗೇಮ್ಗೆ 3 ಕೂಪನ್. ಒಂದ್ರದ್ದು 3 ಇರೋದು, ಒಂದು ಕೂಪನ್ ಕಟ್ ಆಗೋದು 3 ಇರೋದು. 3 ಓಕೆ, ಗೊತ್ತಾಯ್ತು. ವಾಲ್ ಕ್ಲೈಂಬಿಂಗ್. ಓಕೆ, ಇದು ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಫ್ರೀ ಅದಲ್ಲ. ಆಮೇಲೆ ಮಧ್ಯಾಹ್ನ ಲಂಚ್ ಟೈಮ್ 1 ಕಳೆದ 3 ಗಂಟೆ ಇರುತ್ತೆ. ಬಟ್ ಇವತ್ತು 12 ಗಂಟೆ 4:30 ರೈನ್ ಡ್ಯಾನ್ಸ್ ಇರುತ್ತೆ. ಕಟ್ ಮಾಡಬೇಡ. 3 ಜಿಪ್ ಲೈನಿಂಗ್ ಮಾತ್ರ 3. ಅಲ್ಲ, ಅದರಲ್ಲಿ 14 ಟಿಕೆಟಲ್ಲಿ ಬಂದ್ಬಿಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಆಮೇಲೆ ನಮಗೆ ವೆಲ್ಕಮ್ ಡ್ರಿಂಕ್ ಕೂಪನ್ ಸಿಕ್ಕಿದೆ, ಕೈಗೆ ಬ್ಯಾಂಡ್ ಸಿಕ್ಕಿದೆ, ಸ್ವಲ್ಪ ಲೂಸ್ಗೆ ಕೈಗೆ ಬ್ಯಾಂಡ್ ಸಿಕ್ಕಿದೆ. ನನ್ನ ತಮ್ಮಂಗೂ ಸಿಕ್ಕಿದೆ ನೋಡಿ, ಕೈ ತೋರಿಸು. ಎಸ್ ಗೈಸ್, ಸೊ ಹೋಗೋಣ, ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್. ವೆಲ್ಕಮ್ ಡ್ರಿಂಕ್ ಕುಡಿದು ನಾವು ಹೋಗಬೇಕಾಗತ್ತೆ. ಸ್ಯಾನಿಟೈಸರ್ ಹಾಕ್ಕೊಳ್ತೀವಿ. ಈ ಬೇರೆ ಯಾರು ಕೊಟ್ಟಿದ್ದಪ್ಪ? ಮ್ಯಾನೇಜರ್ ಅಂತೆ. ಇವಾಗ ವೆಲ್ಕಮ್ ಡ್ರಿಂಕ್ಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ನೋಡಿ, ಹಾಯ್ ಮಾಡಿ ಅಕ್ಕ. ಹೋದಾ? ಹಾಯ್. ಡ್ರಿಂಕ್ಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಒಂದು ನಿಮಿಷ, ಮೋದಂಗೆ ಯಾವುದು ಮಗ? ಮ್ಯಾಂಗೋ. ಕುಡಿ ಅವಂಗೆ. ವಾಟ್ ಇಸ್ ದಿಸ್? ಟೈಮ್ ಜ್ಯೂಸ್. ನಂಗೆ ಸುಳ್ಳು ಜಿಂಜರ್ ಇಲ್ಲಿ ಮಜಾ ಮಾಡ್ತಾ ಇದ್ದಾನೆ ಇವನು ಮಜಾ ಮಾಡಕ್ಕೆ ಬಂದ ನೋಡಿ. ಬೇಡ ಬೆಳೆತ್ತ ನೋಡಿ, ಇಲ್ಲಿ ಬಂದ್ಬಿಟ್ಟು ಮಾವಿನಕಾಯಿ. ಬೇಗ ಬೇಗ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ, ಬಿಕಾಸ್ 12 to 3 ನಮಗೆ ಅಲೌಡ್ ಇಲ್ಲ. ಯಾಕಂದರೆ CM ಬರ್ತಾ ಇದ್ದಾರಂತೆ. ಸೊ 12 to 3 ನಮ್ಮನ್ನ ಯಾವ ಗೇಮ್ಸಿಗೆ ಬಿಡಲ್ಲ, ಬಟ್ ಸ್ವಿಮ್ಮಿಂಗ್ ಪೂಲ್, ವಾಟರ್ ಗೇಮ್ಸಿಗೆ ಹೋಗ್ಬೋದು. ಸೊ ಅಡ್ವೆಂಚರ್ಸ್ ಮಾತ್ರ ನಾವು ಇವಾಗ ಆಡ್ಕೊಳ್ಬೇಕು ಬೇಗ ಬೇಗ. ಸೊ ಕರೆಕ್ಟ್ ಎಷ್ಟಾಯ್ತಪ್ಪ ಟೈಮು? 10. ನನ್ನ ಬ್ಯಾಂಡ್ ಲೂಸ್ ಗೈಸ್, ಅವಳು ಬ್ಯಾಂಡ್ ನೋಡಿ ಹಿಂಗೆ ಬಂದ್ಬಿಡುದು. 10 o'clock ಆಯಿತು ಗೈಸ್, ಕರೆಕ್ಟ್. ಸೊ ಕರೆಕ್ಟ್ ಟೈಮ್. ಇಲ್ಲಿ ಬಾ ಅಣ್ಣ. ಬನ್ನಿ ಗೈಸ್, ಈ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಎಲ್ಲರೂ ಬರ್ತಾ ಇದ್ದೀವಿ, ಬುದ್ಧ ಎಲ್ಲ ಇದೆ ಗೈಸ್. ಎಲ್ಲರೂ ಹೋಗ್ತಾ ಇದ್ದೀವಿ. ಕ್ಯಾಂಟೀನ್ ಹತ್ರ ಬಂದಿದ್ದೀವಿ. ಸೊ ಕ್ಯಾಂಟೀನಿಂದ ಹಿಂದ್ಗಡೆ ಫುಲ್ ಗೇಮ್ಸ್ ಇರುತ್ತೆ, ಬನ್ನಿ. ಹೌದು, ನಮಗೇನು ಗೊತ್ತಿಲ್ಲ ಗೈಸ್. ಹೌದು ಗೈಸ್, ಬಿಕಾಸ್ ಫಸ್ಟ್ ಟೈಮ್ ಗೈಸ್ ನಾವು ಬಂದಿರೋದು ಈ ಥರ ಎಲ್ಲ ರೆಸಾರ್ಟಿಗೆ. ಈ ಥರ ಗೇಮ್ಸ್ ಹೇಳು.
ಅಲ್ಲೆಲ್ಲ ಗೇಮ್ಸ್ ಇದೆ ಅಂತೆ. ಏನು ಗೇಮ್ಸ್ ಇದೆ ಅಂತ ಗೊತ್ತಿಲ್ಲ. ಫೋಟೋಶೂಟ್ ಪ್ಲೇಸ್. ಎಲ್ಲಿ ಹಿಂಗೆ ಹೋಗ್ಬೇಕಾ ಸರ್? ಓಕೆ ಸರ್. ಸೈಕಲ್ ಹೋಗ್ತೇನೆ ಇಲ್ಲಿ ನೋಡು. ಆರಾಧ್ಯ, ದೀಕ್ಷು ಅಪ್ಪ ನೋಡು ದೀಕ್ಷು ನಾ ಇವಾಗ ನಾವು ಹೋಗ್ತಿರೋದು ಈ ಪ್ಲೇನ್. ಫೋಟೋ ತೆಗಿ. ತಳ್ಳಬೇಕು ನೀವು. ತಳ್ಳು ನೀರಿಗೆ ಬೀಳದವ. ಫೋಟೋ ತೆಗಿ. ಅವನ ಅಮ್ಮಟ್ಟಿಗೆ ಹೋಗೈತೆ. ಯಾಕೆ ಅವನೊಟ್ಟಿಗೆ ಹೋದು? ಅವನ ಅಮ್ಮಟ್ಟಿಗೆ ಸಹ ಹೋಗ್ತು. ಅವನು ದೀಕ್ಷೆ ಹೋಗ್ಬೋದು. ಅಲ್ಲಿ ಕಟ್ಟಾಗಲ್ಲ. ಏಯ್ ಕೂತು ಅವ ಬಿದ್ದಿಗೆ ಮಿಡ್ಲಿಲ್ಲ ಹಾಕಿಯಾ? ಮಿಡ್ಲಲ್ಲಿ ಕೂತು. ಅಯ್ಯ ಬೀಚ್ ಕೂಸ್. ಎಲ್ಲಿಗೆ ಬೀಳ್ತು ಬಾರ? ಹೋಗಿ ಹತ್ತಬೇಕಲ್ಲ. ಇದು ಬುಲ್ ರೌಂಡ್ ಫಸ್ಟ್ ಟೈಮ್ ಸಿಕ್ಕಿದ ನನಗೆ. ಹಾಯ್ ಮಾಡು. ಹಾಂ ಗಟ್ಟಿ ಹಿಡ್ಕೊ ಎತ್ತಿ ಬಿಸಾಕ್ತದೆ. ಬೀಳೋ ಟೈಮಲ್ಲಿ ಬಿಟ್ಬಿಡು. ಹೆಲ್ಮೆಟ್ ಸರಿ ಮಾಡಬೇಡ. ಎರಡು ಕೈಲಿ ಹಿಡ್ಕೊ. ಎರಡು ಕೈ ಬುಲ್ ರೈಡ್ ಬೇಕು ಅಂದ್ಕೊಂಡು ಭಯ ಪಡ್ತಾ ಇದೆಯಲ್ಲ. ಕ್ಲಾರಿಟಿ ನೋಡಿ ಹೆಂಗಿದೆ ಅಂತ. ಹಾಂ ಸ್ಟಾಪ್ ಬಾ.
ದೀಕ್ಷು ಒಂದು ರೌಂಡ್ ಓಡು ಹಂಗೆ ಹೋಗು ಹಂಗೆ ಹೋಗು ಇರಲಿ ದೊಡ್ಡವ್ರು ಹೋಗ್ತಾರೆ ಆಮೇಲೆ ಬಾ ದೊಡ್ಡವ್ರು ಹೋಗ್ತಿದ್ದಾರೆ ದೊಡ್ಡವರು ನಾನೆಲ್ಲಿ ಹೋಗುದಿಲ್ಲ ಬನ್ನಿ ನೀವು ಹತ್ತು ಅಲ್ಲಿ ಅಲ್ಲ ಇಲ್ಲಿ ಬನ್ನಿ ಹತ್ತುದಲ್ಲಿ ಇದು ರೋಪ್ ಗೇಮ್ಸಾ ಮೇಲ್ಗಡೆ ಎಲ್ಲ ಕಾಲು ಇಟ್ಕೊಂಡು ಹೋಗುದು ಬೆಲ್ಟ್ ಹಾಕಿ ಅದಕ್ಕೆ ಹೋಗಿ ಈಗ ಫಸ್ಟ್ ಬನ್ನಿ ನೀವು ಅದಕ್ಕೆ ಹೋಗಿ ಈಗ ಇದೆಂಥದ್ದು ರೋಪ್ ಗೇಮ್ಸ್ ಅಂದರೆ ಓ ಅದಲ್ಲ ನನಗೆ ಹೆದರಿಕೆ ಅದೇ ನೀವು ಹೋಗಿ ಎಲ್ಲ ನೀವು ಹೋಗಿ ಮತ್ತೆ ಶೂ ಹಾಕೊಂಡು ಬಾ ಇದು ಇದರನ್ನೇ ಹೇಳ್ತೀಯಾ ಇದರಲ್ಲಿ 2 ಜನ ಇದರಲ್ಲಿ ಹೋಗಿಯಾ ಇದಕ್ಕೆ ದುಡ್ಡು ಕಟ್ಟೋಕಂಡದೆ ಬಿಡ್ತಾರಾ ಇದೆಯಾ ಶ್ವೇತಾ ನಾ ಹೇಳ್ದು ಹತ್ತಿ ನೋಡಿ ಯಾರೆಲ್ಲ ಫಸ್ಟ್ ಅಂತ ದೀಕ್ಷು ಬಾತಿಲ್ಲಿ ದೀಕ್ಷು ಬೀಳ್ದು ನಿಂಗೆ ಬಿಡಲ್ಲ ಮಗ ನೀನು ಹಿರಿಯ ಇಲ್ಲಿ ಹತ್ಕೊಂಡಲ್ಲ ಏಯ್ ಅದು ಮಕ್ಕಳಿಗೆ ಆಡಿಕೆ ನೀವು ಅಲ್ಲಿಗೆ ಫ್ರೀ ಆಗ್ತದೆ ನೋಡಲಿ ಅಲ್ಲಿ ಆ ರೋಳು ಈ ಯಾವುದಕ್ಕೆ ಇದು ಎಲ್ಲಿಗೆ ಅವಳು ಆಗ್ತಾಳಲ್ಲ ಇವನ್ನ ಆಟ ಆಡ್ಸೋಕಲ್ಲ ನೀವು ಹೋಗಿ ಬನ್ನಿ ಮತ್ತೆ ನಾನು ನೀವು ವಾಲ್ ಕ್ಲೈಂಬಿಂಗ್ ಅವ ಎಲ್ಲ ಒಬ್ಬನೇ ಆಡೋ ಕೂತಲ್ ತೊಟ್ಟು ಬಾ ಹೋಗಲಿ ಏ ಅಣ್ಣ ಕ್ಯಾಮರಾ ಹಾಯ್ ಆರಾಧ್ಯ 10 ಮಗಳೇ 10 10 ಭಯ ಆಯ್ತಂದ್ರೆ ಏನಾಗಲ್ಲ 10 ನೀನು ಬರ್ತು ಇನ್ನು ಸ್ವಲ್ಪಣ ಹೋಗೋ ಐಫೈ ಕಮಾನ್ ನಿನಗೆ ಇದನ್ನು ಬಿಡಲ್ಲ ಮೆಲ್ಲ ಗಟ್ಟಿಡ್ಕೋ ಹೋಯ್ತು ಗಟ್ಟಿಡ್ಕೋ 10 ಮಗಳೇ ಈಚೆ ಹಿಡ್ಕೋ ಬ್ಲೂ ಅಲ್ಲ ಮೇಲೆ ಅಯ್ಯೋ ಹತ್ತಿಯಾ ಹಿಡ್ಕೋ ಬಿಡಬೇಡ ಮೆಲ್ಲಗೆ ಈ ಕಡೆ ರೈಟು ಗಟ್ಟಿಡ್ಕೋ ಆಗಲ್ಲ ದೀಪಶ್ರೀ ಕ್ಲೈಂಬಿಂಗ್ ನಿನಗೆ ಆಗಲ್ಲ ಬಿಡಲ್ಲ ಇರು ಹಿಡ್ಕೋ 10 ಹಂಗೆ ಈ ಕಡೆ ರೈಟ್ ಹಿಡ್ಕೋ ರೈಟ್ ಎಲ್ಲೋ ಮೇಲ್ಗಡೆ ಎಸ್ ಎಲ್ಲ ಅಂದಿದ್ದು ಮಗಳೇ ಎಲ್ಲ ಹಿಡ್ಕೊ ಎಲ್ಲೋ ಆಗಲ್ಲ 10 ಆಗಲ್ಲ ಅಂದ್ರೆ ಆಗಲ್ಲ ಅನ್ನು ಈ ಕಡೆ ಹಿಡ್ಕೊ ಮೆಲ್ಲಗೆ 10 ದೀಪ ಏ ಅವಂಗ ಆದೇನಾತದ ಕೇಳಿ ಸ್ವಲ್ಪ ದೂರ ಹತ್ತ ಸಾಕಾಗುತ್ತೆ ತುಂಬ ಆಗಲ್ಲ ಗಡ ಮೇಲೆ
ಏ ಕ್ಯಾಮರಲ್ಲಿ ಬಾ ಅಲ್ಲೇ. ಕ್ಯಾಮರಲ್ಲಿ ಹಾಕ್ತೀನಿ. ಝೂಮ್ ಮಾಡಿಕೊಂಡು ಹೋಗಿ ಮೇಲೆ ಹೋಗ್ತಾನೆ. ಮೆಮೊರಿ ಫುಲ್ ಆಯ್ತಾ? ಇದು ಬೇಡ ಬಿಡಿ. ಎಲ್ಲ ಯಾವುದೇ ಲೈಕ್ ಇದನ್ನ ಮಾಡಿ ಬಿಡ್ಬೇಡ ಆಮೇಲೆ. ಅದು ವಾಪಸ್ ರೀಸ್ಟೋರ್ ಮಾಡ್ಲಿಕ್ಕೆ ಆಗ್ತದಾ ಚಿಕ್ಕ? ಇದರಲ್ಲಿ ಡಿಲೀಟ್ ಮಾಡಿದ್ರೆ ರೀಸ್ಟೋರ್ ಮಾಡಕ್ಕಾಗುತ್ತಾ ವಾಪಸ್? ಗೊತ್ತಿಲ್ಲ. ರೈಟ್ ಅಲ್ಲಿ ನೋಡು, ಅಲ್ಲಿ ಹಾಕಿ ಬಿಟ್ಟು ಮೇಲೆ ಹೋಗು. ನಾನು ಈ ಕಡೆದು ಆಚೆ ಇಟ್ಕೋ. ಅಲ್ಲಿ ಬೇಡ, ಆಚೆದು ನಿನ್ ಕೈ ಆಚೆ ನೋಡು. ಬಿಡಬೇಡ, ಹತ್ತು ಅಲ್ಲಿ ಸೋಮ್ದು. ಏನಾಗಲ್ಲ ಆಗಲ್ಲ, ಆರಾಮ್ಸೆ ಅರ್ಜೆಂಟ್ ಮಾಡ್ಬೇಡ, ಗಡಿಬಿಡಿ ಮಾಡ್ಬೇಡ, ನಾವು ಗಡಿಬಿಡಿ. ಹೋಗಾರಾಧ್ಯ ಅದೊಂದು ಹಿಡ್ಕೋ. ಆಚೆ ಆಚೆ ನಿನ್ನ ಕಾಲಾಚೆ ನೋಡು, ಒಂದು ಯೆಲ್ಲೋ ಕಲರ್ದಿದೆ, ಅದ್ರಲ್ಲಿ ಜಾಸ್ತಿ ಗ್ರಿಪ್ ಇದೆ. ಕರೆಕ್ಟ್ ಅದರಲ್ಲಿ ಅದವಳು ಹಾಕಕ್ಕೆ ನೋಡಿ. ಹೋಗಾರಾಧ್ಯ ಹೋಗ್ಬಿಟ್ಟು ಸ್ವಲ್ಪ ಆಗುತ್ತೆ. ಆಗುತ್ತೆ. ಸ್ವಲ್ಪ ಹೊಡಿದೆ ಬಾಯಲ್ಲಿ, ಸ್ವಲ್ಪ ಹೊಡಿದೆ ಬಾಯಲ್ಲ ರೋಪ್ ಬಿಡು, ಕಾಲು ಹಿಡ್ಕೋ. ಕಾಲು ಹಿಡ್ಕೋ. ಈಚೆ ಬಾ. ಹಂಗೆ ಹುಷಾರು. ಅಲ್ಲಿ ಹತ್ತಕ್ಕೆ ಕಷ್ಟ ಆಗ್ಬೋದು ನಿಂಗೆ. ಹತ್ತಾರದ್ದು ಒಂದು ಸಲ ಜಸ್ಟ್ ಒಮ್ಮೆ ಹತ್ತಿದ್ರೆ ಮತ್ತೆ ಮೇಲೆ ಬಿಡ್ಬೇಡ, ಕೈ ಬಿಟ್ರೆ ವಾಪಸ್ ಕೆಳಗೆ ಬರ್ತೀಯ ನೀನು. ಈಸಿಯಾಗಿ ಹೋಗುತ್ತೆ ರದಿಯ. ಮಾಡಬೇಡ. ಹೌದು, ಈಸಿ. ಆಚೆ ಆಚೆ ಮೇಲೆ ಮೇಲೆ ನೋಡು, ಕಾಲು ಇದಕ್ಕೋಸ್ಕರ. ಇನ್ನು ಹತ್ತುತ್ತೀಯ ಮಗ. ಹೋಗ. ಅಯ್ಯೋ ವೇಟ್ ಮಾಡು, ಅರ್ಜೆ ವೇಟ್ ಮಾಡು. ಇಲ್ಲ ವೇಟ್ ಅಲ್ಲಿ ವೆಯ್ಟ್ ಮಾಡಬೇಡ, ಹತ್ತು. ವಿಡಿಯೋ ಉಂಟು. ಹಾ, ನಂದು ಸರಿ ಆತತ ಗೊತ್ತಲೆ, ನಾ ಇಲ್ಲಿ ಗಂಟೆ ಫೈನಲ್ ಆಗಿ ಏ ದೀಕ್ಷಾ. ಇಲ್ಲಿ ಅವನು भैया वो बच्चा का छोटा बच्चा ನೀವು ಹೋಗಿ ನಿನಗೆ ಅಮ್ಮನಿಗೆ ಹೋಗಿ ಅಪ್ಪಚ್ಚಲ್ಲಿ ಅಲ್ಲ ಒಬ್ರು ಆ ಕಡೆಗೆ ಒಬ್ರು ಬೋಧ ಬೀಳ್ತಿತ್ತೀಗ ಬೋಧ ಆರಾಧ್ಯ ಓ ದೇವ್ರೆ ತಾಗಿತ್ತಾ ಇದು ಮಾರಾಯ ಸಾಕಾ